ಸೊ ನೀವು ಥಿಯೇಟರ್ ಪ್ರೊವೈಡರ್ ಅಂತ ಕೊಟ್ಟು ಲಾಗಿನ್ ಫಾರ್ಮ್ ಮುಗಿಸಿದ ತಕ್ಷಣ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಥಿಯೇಟರ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಥಿಯೇಟರ್ನ ಪ್ರೆಸ್ ಮಾಡಿ, ಸೊ ಆ್ಯಡ್ ಥಿಯೇಟರ್ ಕೊಡಿ, ಇಲ್ಲಿ ಥಿಯೇಟರ್ ನೇಮ್ ಹಾಕಿ. ಸೊ ರಾಯಲ್ ಸಿನಿಮಾ ಪ್ರೈವೇಟ್ ಥಿಯೇಟರ್, ಡಿಸ್ಕ್ರಿಪ್ಷನ್ ಆಗ್ಬೋದು ಬೆಸ್ಟ್ ಫಾರ್ ಸೆಲೆಬ್ರೇಷನ್. ಸೊ ಇಲ್ಲಿ ನೀವು ಥಿಯೇಟರ್ ಇಮೇಜಸ್ನ ಆ್ಯಡ್ ಮಾಡಬೇಕು. ಸೊ ನಿಮ್ಮ ಥಿಯೇಟರ್ ಇಮೇಜ್ ಇರುತ್ತಲ್ಲ, ಸೊ ಹಿಂಗೆ ಅದನ್ನು ಹಾಕಿ, ಸೊ ಆಗಿದ ತಕ್ಷಣ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಿದ ತಕ್ಷಣ ಬ್ಯಾಕ್ ಟು ಹೋಮ್ಗೆ ಹೋಗುತ್ತೆ. ಸೊ ರಿಫ್ರೆಶ್ ಮಾಡಿದ ತಕ್ಷಣ ನಿಮಗೆ ಆ್ಯಡ್ ಯುವರ್ ಫಸ್ಟ್ ಸ್ಕ್ರೀನ್ ಅಂತ ತೋರಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೆಳಗಡೆ ಬಟನ್ ಇದೆಯಲ್ಲ, ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಕ್ರೀನ್ ಆ್ಯಡ್ ಮಾಡೋಕ್ಕೆ ಅನಿಸುತ್ತೆ. ಸೊ ನಾನಿವಾಗ ಕಪಲ್ ಸ್ಕ್ರೀನ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಏನು ಮಾಡಿ ಅಂದರೆ ಕಪಲ್ ಸ್ಕ್ರೀನ್ ಅಂತ ಟೈಪ್ ಮಾಡಿ, ಇಲ್ಲಿ ಸ್ಕ್ರೀನ್ ನೇಮ್ ಟೈಪ್ ಮಾಡಿ. ಸೊ ನೀವೇನು ಸ್ಕ್ರೀನ್ ನೇಮ್ ಇಟ್ಟಿರ್ತೀರಲ್ಲ ಪ್ರೈವೇಟ್ ಥಿಯೇಟರ್ಗೆ ಅದು. ಸೊ ಈ ಸ್ಕ್ರೀನ್ ನಂಬರ್ 1 ಹಾಗೆ ನೆಕ್ಸ್ಟ್ ಕೊಡಿ. ಸೊ ಇಲ್ಲಿ ಮ್ಯಾಕ್ಸ್ ಅಲೋಡ್ ಕೆಪಾಸಿಟಿ ಅಂತ ಅಂದರೆ, ಸೊ ಥಿಯೇಟರ್ ಒಳಗಡೆ ನಿಮ್ಮದು ಎಷ್ಟು ಕೆಪಾಸಿಟಿಯನ್ನು ಬಿಡ್ಬೋದು ಅಂತ. ಸೊ ಮ್ಯಾಕ್ಸಿಮಮ್ ಅಲೋಡ್ ಬಂದು 10 ಅಂತ ಅಂದ್ಕೊಳ್ಳಿ. ಅದು ಎಷ್ಟು ಮಿನಿಮಮ್ ಎಷ್ಟು ಪೀಪಲ್ಗೆ ವಿತೌಟ್ ಚಾರ್ಜ್ ಬಿಡ್ತೀರಾ ಅಂತಂದರೆ ಅಂದ್ಕೊಳ್ಳಿ 4 ಪೀಪಲ್. ಸೊ ಎಕ್ಸ್ಟ್ರಾ ಚಾರ್ಜ್ ಪರ್ ಪರ್ಸನ್ 100 ರೂಪೀಸ್. ಸೊ ಏನೇನು ಇನ್ಕ್ಲೂಡ್ ಅಂತ ನೀವು ಆಗ್ಬೋದು ಅಂದರೆ ಸೌಂಡ್ ಸಿಸ್ಟಮ್ಮು, ಪ್ರೊಜೆಕ್ಟರು, ಕಂಫರ್ಟೇಬಲ್ ಸೋಫಾ, ಲೈಟ್ಸ್, ಆ ಥರ ಇನ್ಕ್ಲೂಡ್ಸು ನಿಮ್ಮ ಏನೇನು ಸಿಗುತ್ತೆ ನಿಮ್ಮ ಪ್ರೈವೇಟ್ ಥಿಯೇಟ್ರಲ್ಲಿ ಅದೆಲ್ಲ ಹಾಕಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಿದ ತಕ್ಷಣ ವೀಡಿಯೋ ಏನು ಆಪ್ಷನಲ್ ಇದೆ, ಇಲ್ಲಿ ಸ್ಕ್ರೀನ್ ಇಮೇಜಸ್ ಹಾಕ್ಬೇಕು ಕರೆಕ್ಟಾಗಿ. ಸೊ ನೋಡಿ ನಾನು ಒಂದೇ ಸ್ಕ್ರೀನಿಂದ ಇಮೇಜಸ್ ಹಾಕ್ತಾಯಿದ್ದೀನಿ, ಒಂದೇ. ಸೊ ಇಲ್ಲಿ ಅಪ್ಲೋಡ್ ಆಗಿದ ತಕ್ಷಣ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದೆ ಏರ್ ಕಂಡೀಷ್ನಿಂಗು, ಕಂಫರ್ಟೇಬಲ್ ಸೀಟಿಂಗು, ಪ್ರೊಜೆಕ್ಟರು, ಸೌಂಡ್ ಸಿಸ್ಟಮು. ಸೊ ಇದೆಲ್ಲ ಏನೇನಿದೆಯಲ್ಲ ಅದನ್ನೆಲ್ಲ ಹಾಕಿ ನೆಕ್ಸ್ಟು ಆ್ಯಡ್ ಸ್ಕ್ರೀನ್ ಕೊಡಿ. ಸೊ ಆ್ಯಡ್ ಸ್ಕ್ರೀನ್ ಕೊಟ್ಟಿದ ತಕ್ಷಣ ನೀವು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ಸ್ಕ್ರೀನ್ ಆ್ಯಡ್ ಆಗಿರುತ್ತೆ. ನೋಡಿ ನಾನು ಆ್ಯಡ್ ಮಾಡಿರೋ ಸ್ಕ್ರೀನ್ ಆ್ಯಡ್ ಆಗಿದೆ. ಸೊ ನೀವೇನು ಮಾಡಬೇಕು, ಇಲ್ಲಿ ರಿಕ್ವೆಸ್ಟ್ ಆ್ಯಕ್ಟಿವೇಷನ್ ಕೊಡಿ. ಈ ಥರ ನಾವು ಆ್ಯಕ್ಟಿವೇಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಸ್ಕ್ರೀನ್ ಆ್ಯಕ್ಟಿವ್ ಅಂತ ತೋರಿಸುತ್ತೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ಸ್ಲಾಟ್ಸ್ನ ಆ್ಯಡ್ ಮಾಡಬೇಕು. ಇಲ್ಲಿ ಸ್ಲಾಟ್ಸ್ನ ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ನೀವು ಇಲ್ಲಿ ಮ್ಯಾನೇಜ್ ಸ್ಲಾಟ್ಸ್ ಅಂತ ಕಾಣ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಆ್ಯಡ್ ಸ್ಲಾಟ್ ಕೊಡಿ. ಆ್ಯಡ್ ಸ್ಲಾಟ್ ಕೊಟ್ಟಿದ ತಕ್ಷಣ ನಿಮಗೆ ಸ್ಟಾರ್ಟ್ ಟೈಮ್ ಕೇಳುತ್ತೆ. ಸೊ ಸ್ಟಾರ್ಟ್ ಟೈಮ್ ಮಾರ್ನಿಂಗ್ ನಾನು 9 AM ಸ್ಟಾರ್ಟ್ ಮಾಡಿ ನೋಡಿ 11 AM ನಾನು ಇಡ್ತಾಯಿದ್ದೀನಿ ಫಸ್ಟ್ ಸ್ಲಾಟು. ಸೊ 2 hours ಆಗಿದೆಯಲ್ಲ. ಸೊ ಬೇಸ್ ಪ್ರೈಸ್ ಅಂದರೆ ಎಷ್ಟು ಪ್ರೈಸ್ ನೋಡಿ 1500 ಬೇಸ್ ಪ್ರೈಸ್ ಇಟ್ಟು ಡಿಸ್ಕೌಂಟ್ ಪ್ರೈಸು. ಸೊ ನಮಗೆ ಎಷ್ಟು ಪ್ರೈಸ್ ಕೊಡ್ತಾರೆ ಡಿಸ್ಕೌಂಟೆಡ್? ಸೊ 999 ಇಡ್ತೀನಿ ನೋಡಿ. ಸೊ ಇಟ್ಟಿದ ತಕ್ಷಣ ಡ್ಯೂರೇಷನ್ 2 hours. ಇಲ್ಲಿ ಕ್ರಿಯೇಟ್ ಕೊಟ್ಟರೆ ಒಂದು ಸ್ಲಾಟ್ ಕ್ರಿಯೇಟ್ ಆಯಿತು. ಸೊ ಅದೇ ಥರ ನೀವು ಇನ್ನೊಂದು ಸ್ಲಾಟ್ ಕ್ರಿಯೇಟ್ ಮಾಡಬೇಕಂದ್ರೆ ಪ್ರೆಸ್ ಮಾಡಿ ಇನ್ನೊಂದು ಸ್ಲಾಟ್ ನಾನು 11:30 ನಾನು 1:30 ಇಡ್ತೀನಿ. 1:30 ಇಡ್ತಾಯಿದ್ದೀನಿ ನೋಡಿ. ಸೊ 11:30 1:30 ಇಟ್ಟಿದ ತಕ್ಷಣ ಸೊ ನೀವು ಸೇಮ್ ಪ್ರೈಸು ಮತ್ತು ಪ್ರೈಸ್ ಆ್ಯಡ್ ಮಾಡಬೇಕು. ಬೇಸ್ ಪ್ರೈಸ್ ಎಷ್ಟು ಮತ್ತು ಡಿಸ್ಕೌಂಟ್ ಎಷ್ಟು ಪ್ರೈಸ್ ಕೊಡ್ತಾಯಿದ್ದೀರಾ. ಸೊ ಕ್ರಿಯೇಟ್ ಕೊಟ್ಟಿದ ತಕ್ಷಣ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಅದೇ ಥರ ನಿಮ್ದು ಎಷ್ಟೆಷ್ಟು ಸ್ಲಾಟ್ಸ್ ಕೊಡ್ತೀರಾ ಎಲ್ಲ ಮಾಡಿದ್ರೆ ಆಗುತ್ತೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಆಫ್ಲೈನ್ ಆರ್ಡರ್ಸ್ ನಿಮ್ಗೇನಾದರೂ ಬಂದರೆ ನೀವೇನು ಮಾಡಬೇಕು, ಸೊ ಅಕಸ್ಮಾತ್ ಯಾರಾದರೂ ಈ ಸ್ಕ್ರೀನಲ್ಲಿ ಆಫ್ಲೈನ್ ಆರ್ಡರ್ಸ್ ಆಫ್ಲೈನ್ ಬಂದು ಬುಕ್ ಮಾಡಿಕೊಂಡ್ರೆ ನೀವು ಮ್ಯಾನೇಜ್ ಸ್ಲಾಟ್ಗೆ ಹೋಗಿ ಈ ಸ್ಲಾಟ್ನ ಪ್ರೆಸ್ ಮಾಡಿ ಮಾರ್ಕ್ ಆ್ಯಸ್ ಬುಕ್ ಕೊಡಬೇಕು. ಸೊ ಅವಾಗೇನಾಗುತ್ತೆ, ಈ ಸ್ಲಾಟು ನಮ್ಮ ಮ್ಯಾಪಲ್ಲಿ ಬರೋ ಯೂಸರ್ಸ್ಗೆ ತೋರಿಸಲ್ಲ. ಸೊ ಅದೇ ಥರ ನೆಕ್ಸ್ಟ್ ಇವಾಗ ನೋಡಿ ನೆಕ್ಸ್ಟ್ ಡೇಟ್ಗೆ ಅವೈಲೇಬಲ್ ಇದೆ, ಸೊ ಈ ಡೇಟ್ಗೆ ಅದು ಅವೈಲೇಬಲ್ ಇಲ್ಲ. ಸೊ ಈ ಥರ ನೀವು ಬುಕ್ ಮಾಡಿಬಿಡ್ಬೋದು ನಮ್ಮ ಆ್ಯಪಲ್ಲಿ. ನಿಮ್ಗೆ ಯಾವ್ದು ಆರ್ಡರ್ಸ್ ಬೇಡ ನಮ್ಮ ಕಡೆಯಿಂದ ಇವತ್ತು ಹಾಲಿಡೇ ಅಂತಂದರೆ ಇಲ್ಲಿ ಆನ್ಲೈನ್ ಇರುತ್ತಲ್ಲ, ಹೋಗಿ ಆಫ್ಲೈನ್ಗೆ ಹೋಗಿ ಓಕೆನಾ. ಮತ್ತೆ ಆನ್ಲೈನ್ ಬರಬೇಕಂದ್ರೆ ಮತ್ತೆ ಅದೇ ಟಾಗಲ್ನ ಪ್ರೆಸ್ ಮಾಡಿ ಗೋ ಆನ್ಲೈನ್ ಕೊಡಿ, ನಿಮ್ಗೆ ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ಇವಾಗ ಒಂದು ಸ್ಕ್ರೀನ್ ಆ್ಯಡ್ ಮಾಡಿದ್ದೀರಾ, ಅದೇ ಥರ ಇನ್ನೊಂದು ಸ್ಕ್ರೀನ್ ಆ್ಯಡ್ ಮಾಡಬೇಕು ಅಂದರೆ ಇದೇ ಥರ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ಇದೇ ಥರ ಸ್ಕ್ರೀನ್ ನೇಮು ಸ್ಕ್ರೀನ್ ಟು ಎಲ್ಲ ಆ್ಯಡ್ ಮಾಡಿ ಎಲ್ಲ ಮಾಡಿದ್ರೆ ನಿಮಗೆ ಇನ್ನೊಂದು ಸ್ಕ್ರೀನ್ ಆ್ಯಡ್ ಆಗುತ್ತೆ.